ಬೊಮ್ಮನಹಳ್ಳಿ ದೆವ್ವ. ಹಾಸನ ಜಿಲ್ಲೆಯ ಪುಟ್ಟ ಹಳ್ಳಿ ಬೊಮ್ಮನಹಳ್ಳಿ. ನೋಡಲು ಶಾಂತವಾಗಿದ್ದರೂ ಈ ಹಳ್ಳಿಯ ಬಗ್ಗೆ ಭಯಾನಕ ಕಥೆಗಳು ಹರಿದಾಡುತ್ತವೆ. ಅಲ್ಲಿ ಸಂಜೆಯಾದರೆ ಯಾರೂ ಮನೆಯಿಂದ ಹೊರಗೆ ಬರೋದಿಲ್ಲ. ಹಗಲು ಹೊತ್ತಿನಲ್ಲಿ ಎಲ್ಲಾ ಸಹಜವಾಗಿದ್ದರೂ ರಾತ್ರಿ ಬೀಳುತ್ತಿದ್ದಂತೆ ಹೆಬ್ಬೆರುಳ್ಳಿ ಬೀಳುವಂತೆ ಅನಿಸೋದು. ನಾನೊಬ್ಬ ಸಾಹಸಪ್ರಿಯ ಯುವಕ. ನನಗೆ ಈ ಎಲ್ಲಾ ದೆವ್ವದ ಕಥೆಗಳು ಸುಳ್ಳು ಎಂದು ಅನಿಸಿತು. ಹೀಗಾಗಿ ಹಳ್ಳಿಯ ಹಿರಿಯರು ಎಚ್ಚರಿಸಿದರು. ನಾನು ರಾತ್ರಿ ಆ ಹಳ್ಳಿಯ ಹಾದಿಯಲ್ಲಿ ಹೋಗಲು ನಿರ್ಧರಿಸಿದೆ. ಆದ ರಾತ್ರಿ 11 ಗಂಟೆಗೆ ಹಳ್ಳಿಯ ಕೊನೆಯ ಮನೆ ದಾಟಿ ತೋಟದ ಹಾದಿಯಲ್ಲಿ ನಡಿಗೆಯಿಟ್ಟೆ. ಸುತ್ತಲೂ ಕಟ್ಟಕಡೆಯ ಕತ್ತಲೆ, ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕೆಲವೇ ಮೆಟ್ಟಲು ಹೋದ ಕೂಡಲೇ ಯಾರೋ ನನ್ನ ಹಿಂದಿನಿಂದ ಹೆಜ್ಜೆಗಳಿರುವಂತೆ ಅನಿಸಿತು. ಹಿಂದು ಮುಂದು ನೋಡಿದೆ, ಯಾರೂ ಇಲ್ಲ. ಹೃದಯ ಬಡಿತ ಹೆಚ್ಚಿದರೂ ನಾನು ಮುಂದುವರಿಯಲು ನಿರ್ಧರಿಸಿದೆ. ದಾರಿ ಮಧ್ಯೆ ನನ್ನೆದುರು ಮರಕ್ಕೆ ನೇಣು ಹಾಕಿಕೊಂಡಿದ್ದವನ ಆಕೃತಿ ಕಾಣಿಸಿತು. ಅವನ ಕಣ್ಣುಗಳು ತೆರೆಯೇನೋ ಕಡು ಕೆಂಪು. ಕಣ್ಣು ತಿರುಗಿ ನೋಡಿದರೆ ಅದು ಅಲ್ಲೇ ನಿಂತಿತ್ತು. ಮೈ ನಡುಗುವಷ್ಟು ಭಯ ಎದ್ದರೂ ನಾನು ಹಿಂದಿರುಗಲು ಸಾಧ್ಯವಾಗಲಿಲ್ಲ. ನಾನು ಇಲ್ಲಿಂದ ಹೋಗಲೇಬೇಕು ಅಂದುಕೊಂಡೆ. ಮುಂದೆ ಹೆಜ್ಜೆ ಹಾಕಿದೆ. ಆಗಲೇ ಯಾರೋ ನನ್ನ ಹೆಸರನ್ನು ತಾಳ್ಮೆಯಿಂದ ಕರೆಯುತ್ತಿದ್ದರಂತೆ ಕೇಳಿಸಿತು. ನಾಗೇಶ್. ಅದು ನನ್ನ ತಾಯಿ ಕರೆ ಹಾಕಿದ ಧ್ವನಿಯಂತೆ ಇತ್ತು. ಆದರೆ ತಾಯಿ ಇಲ್ಲಿಗೆ ಬರೋದು ಸಾಧ್ಯವೇ? ಆ ಹೆಜ್ಜೆಗಳ ಜಾಡಿನಲ್ಲಿ ಹೋಗುತ್ತಿದ್ದಂತೆ ಒಮ್ಮೆ ತಿರುಗಿ ನೋಡಿದೆ. ಅಲ್ಲಿ ಒಬ್ಬ ಮಹಿಳೆ ನಿಂತಿದ್ದಳು. ಮೈಮೇಲೆ ಹಳೆ ಪುಟ್ಟ ಶಾಳು, ಚಪ್ಪಟಿಯಾಗಿ ಕುಸಿದ ಮುಖ, ಕೂದಲು ಗಾಳಿಯಲ್ಲಿ ಹಾರುತ್ತಿದ್ದವು. ಅವಳ ಕಣ್ಣುಗಳು ಹೊತ್ತಿ ಉರಿಯುತ್ತಿದ್ದಂತೆ ಕಾಣುತ್ತಿದ್ದವು. ನಾನು ಯಾರು ಗೊತ್ತಾ? ಆಕೆ ನನ್ನತ್ತ ನಡೆದು ಬಂದಳು. ನನಗೆ ಧೈರ್ಯ ಕಳೆದು ಹೋಯಿತು. ನಾನೇನು ಅಪ್ಪಿಕೊಳ್ಳುವ ಮುನ್ನ ಆಕೆ ಹೇಳಿದಳು, ನಾನು ಈ ಊರಿನ ಲಕ್ಷ್ಮಿ. ನನ್ನನ್ನು ಈ ಹಳ್ಳಿಯ ಜನ ಕೊಂದು ಹಾಕಿದ್ರು. ನೀವು ಅವರಂತೆ ಏನೋ. ಅವಳ ಮಾತು ಮುಗಿಯುವ ಮುನ್ನಲೇ ಒಬ್ಬ ರೈತ ಅಕಸ್ಮಾತ್ ಅಲ್ಲಿ ಬಂದರು. ಅವರು ದೀಪ ಹಿಡಿದು ನನ್ನನ್ನು ನೋಡಿ, ಏನು ಮಾಡಿದೆಯಾ? ಯಾಕೆ ಅಲ್ಲಿ ನಿಂತಿದ್ದೀಯಾ ಎಂದು ಕೇಳಿದರು. ನಾನು ತಿರುಗಿ ನೋಡಿದಾಗ ಆ ಮಹಿಳೆ ಅಲ್ಲಿರಲಿಲ್ಲ. ಅದು ಯಾರ ದೆವ್ವ? ನಂತರ ಊರಿನ ಹಿರಿಯರು ನನಗೆ ಕಥೆ ಹೇಳಿದರು. ಲಕ್ಷ್ಮಿ ಎಂಬ ಹೆಣ್ಣು ಈ ಹಳ್ಳಿಯಲ್ಲಿ ಹಲವಾರು ವರ್ಷಗಳ ಹಿಂದೆ ಬದುಕುತ್ತಿದ್ದಳು. ಆಕೆಯ ಸೌಂದರ್ಯಕ್ಕೆ ಹೊಟ್ಟೆ ಕಿಚ್ಚಿನಿಂದ ಕೆಲವು ದುರುಳರು ಆಕೆಯನ್ನು ಶಾಪಿತ ತೋಟದ ಹಾದಿಯಲ್ಲಿ ಹತ್ಯೆ ಮಾಡಿದರು. ಆ ದಿನದಿಂದ ಆಕೆಯ ಆತ್ಮ ಅಲ್ಲಿಯೇ ಅಲೆದಾಡುತ್ತಿದೆ. ಅಲ್ಲಿ ಹೋಗುವವರು ಬಚಾವಾಗುವುದಿಲ್ಲ. ಅಂದು ನಾನು ಬಚಾವಾಗಿದ್ದರೂ ಆ ರಾತ್ರಿ ನನ್ನ ಕನಸಿನಲ್ಲಿ ಲಕ್ಷ್ಮಿ ಮತ್ತೆ ಬಂದು ನನಗೆ ಮುಳುಗಿದ ಕಣ್ಣುಗಳಿಂದ ನೋಡಿ ನಗುತ್ತಿದ್ದಳು. ಆ ಹಳ್ಳಿಗೆ ನೀವು ಹೋಗುವುದೇ?